ಐಪಿಎಲ್ ಎರಡನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಮುಂಬೈ ಜಯಬೇರಿ. ರೋಹಿತ್ ಮತ್ತು ರಿಯಾನ್ ಅಬ್ಬರದ ಬ್ಯಾಟಿಂಗ್ ಆರ್ಸಿಬಿ ಪಂದ್ಯ ವೀಕ್ಷಣೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿದೆ. ಕೊಹ್ಲಿ ಆರ್ಸಿಬಿಯಲ್ಲಿ ಇರೋದಕ್ಕೆ ಕೃತಜ್ಞಳಾಗಿದ್ದೇನೆ ಎಂದ ಮಾಲೀಕರಾದ ಅನನ್ಯ ಬಿರ್ಲಾ. ಇದೆಲ್ಲ ಸುದ್ದಿ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರದ ವಾಂಖೆಡೆ ಮೈದಾನದಲ್ಲಿ ನಿನ್ನೆ ನಡೆದ ಐಪಿಎಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಭರ್ಜರಿ ಜಯ ಗಳಿಸಿದೆ. ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 220 ರನ್ ಗಳಿಸಿತ್ತು. ಈ ಬೃಹತ್ ಗುರಿ ಬೆನ್ನತ್ತಿದ ಮುಂಬೈ ತಂಡ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಅಬ್ಬರದ ಬ್ಯಾಟಿಂಗ್ನಿಂದ 6 ವಿಕೆಟ್ಗಳಿಂದ ಜಯ ಗಳಿಸಿದೆ. ರೋಹಿತ್ 78 ರನ್ ಗಳಿಸಿದ್ರೆ ರಿಯಾನ್ 81 ರನ್ ಗಳಿಸಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಪಂದ್ಯ ಐಪಿಎಲ್ ಇತಿಹಾಸದಲ್ಲೇ ಹೊಸ ಇತಿಹಾಸ ಬರೆದಿದೆ. ಜಿಯೋ ಹಾಟ್‌ಸ್ಟಾರ್ನಲ್ಲಿ ಬರೋಬ್ಬರಿ 45 ಕೋಟಿಗೂ ಹೆಚ್ಚು ವೀಕ್ಷಣೆಗಳೊಂದಿಗೆ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ಅತಿ ಹೆಚ್ಚು ವೀಕ್ಷಿಸಿದ ಐಪಿಎಲ್ ಉದ್ಘಾಟನಾ ಪಂದ್ಯ ಎನಿಸಿಕೊಂಡಿದೆ. ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಇರೋದಕ್ಕಾಗಿ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ ಅಂತ ಆರ್ಸಿಬಿ ಹೊಸ ಮಾಲೀಕರಾದ ಅನನ್ಯ ಬಿರ್ಲಾ ಹೇಳಿದ್ದಾರೆ. ನಮ್ಮ ತಂಡ ಆರ್ಸಿಬಿಯ ಮೊದಲ ಪಂದ್ಯವನ್ನ ವೀಕ್ಷಿಸೋದಕ್ಕೆ ನಾನು ಬಂದಿದ್ದೆ. ಮೊದಲ ಪಂದ್ಯದಲ್ಲೇ ನನಗೆ ಗೆಲುವಿನ ಅದ್ಭುತ ಉಡುಗೊರೆ ಸಿಕ್ಕಿತು ಅಂತ ಖುಷಿ ಪಟ್ಟಿದ್ದಾರೆ. ಎಂಎಸ್ ಧೋನಿ ಸ್ನಾಯು ಸೆಳೆತ ಮತ್ತು ಗಾಯದ ಸಮಸ್ಯೆಯಿಂದಾಗಿ ಏಪ್ರಿಲ್ ಅಂತ್ಯದವರೆಗೂ ಐಪಿಎಲ್ಗೆ ಅಲಭ್ಯರಾಗಲಿದ್ದಾರೆ ಅಂತ ವರದಿಯಾಗಿದೆ. ಇದರಿಂದ ಧೋನಿ ಸುಮಾರು 6 ಪಂದ್ಯಗಳನ್ನು ಆಡೋದು ಅನುಮಾನ ಎನ್ನಲಾಗಿದೆ. ಏಪ್ರಿಲ್ 14ರಂದು ಮುಂಬೈ ವರ್ಸಸ್ ಸಿಎಸ್ಕೆ ಪಂದ್ಯದಲ್ಲೂ ಧೋನಿ ಆಡೋದು ಅನುಮಾನವಾಗಿದೆ. ತಮಿಳು, ಹಿಂದಿ ಚಿತ್ರರಂಗದಲ್ಲಿ ನಟಿಸಿರುವ ಸಾರಾ ಅರ್ಜುನ್ ಮುಂಬೈ ಇಂಡಿಯನ್ಸ್ ಜೆರ್ಸಿ ತೊಟ್ಟು ಎಂಟ್ರಿ ಕೊಟ್ಟಿದ್ದಾರೆ. ಮುಂಬೈ ವರ್ಸಸ್ ಕೋಲ್ಕತ್ತಾ ಪಂದ್ಯ ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ.